ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಇವತ್ತು ಮತ್ತೊಂದು ಬರೆಯನ್ನು ಎಳೆದಿದ್ದಾರೆ. ಭಾರತಕ್ಕೆ ಈಗಾಗಲೇ ಅವರು 50% ಟ್ಯಾರಿಫನ್ನು ಹಾಕಿದ್ದಾಗಿದೆ. 25% ಟ್ಯಾರಿಫ್ ಮೊದಲಿಗೆ, ಆನಂತರ ಅಡಿಷನಲ್ ಆಗಿ ರಷ್ಯಾದಿಂದ ನಾವು ತೈಲವನ್ನು ಖರೀದಿ ಮಾಡ್ತಾ ಇದ್ದೀವಿ ಅಂತ 25% ಹೆಚ್ಚುವರಿ ಟ್ಯಾರಿಫನ್ನು ಹಾಕಿದ್ರು. 50% ಟ್ಯಾರಿಫನ್ನು ಭಾರತ ಪೇ ಮಾಡ್ತಾ ಇದೆ. ಈಗ ಇದೂ ಸಾಲದು ಅಂಥೇಳಿ 100% ಟ್ಯಾರಿಫನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಈಗೇನು ಭಾರತದ ಎಲ್ಲ ವಸ್ತುಗಳ ಮೇಲೆ 100% ಟ್ಯಾರಿಫ್ ಅಂತ ಅಲ್ಲ, ಮುಖ್ಯವಾಗಿ ಫಾರ್ಮಾ ಸೆಕ್ಟರನ್ನು ಟಾರ್ಗೆಟ್ ಮಾಡಿ ಅಮೆರಿಕ ಇಂಪೋರ್ಟ್ ಮಾಡಿಕೊಳ್ಳುವಂಥ ಫಾರ್ಮಾಸ್ಯೂಟಿಕಲ್ ಉತ್ಪನ್ನಗಳ ಮೇಲೆ 100% ಟ್ಯಾರಿಫನ್ನು ಹಾಕಿದ್ದಾರೆ. ಇದು ಕೇವಲ ಭಾರತಕ್ಕೆ ಮಾತ್ರ ಅನ್ವಯ ಆಗೋದಿಲ್ಲ. ಅಮೆರಿಕಾಗೆ ಯಾರೆಲ್ಲ ಫಾರ್ಮಾಸ್ಯೂಟಿಕಲ್ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೋ ಆ ಎಲ್ಲ ದೇಶಗಳು ಕೂಡ ಇನ್ನು ಮುಂದೆ 100% ಟ್ಯಾರಿಫಿಗೆ ಒಳಪಡ್ತವೆ. ನಾನು ನಿಮಗೆ ಈ ಹಿಂದೆಯೇ ಹೇಳಿದ್ದೆ, ಟ್ರಂಪ್ ಬಳಿಯಲ್ಲಿ ಭಾರತಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಇನ್ನೂ ಹಲವಾರು ಅಸ್ತ್ರಗಳಿದ್ದಾವೆ. ಏನು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ಅವರು ಮುಂದುವರೆದು ಅಂತಹ ಅಸ್ತ್ರಗಳನ್ನು ಭಾರತದ ವಿರುದ್ಧ ಪ್ರಯೋಗ ಮಾಡ್ತಾರೆ ಅಂತ. ಜೊತೆಗೆ ಫಾರ್ಮಾ ಸೆಕ್ಟರ್ಗೆ ಟ್ರಂಪ್ ಕೈ ಇಟ್ಟಿದ್ದೆ ಆದರೆ ಭಾರತಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೇ ಪ್ರಕಾರವಾಗಿ ಟ್ರಂಪ್ ಇವತ್ತು 100% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ದಾರೆ. ಇಷ್ಟಾದರೂ ಮಿತ್ರರೇ, ಭಾರತೀಯರು ಸ್ವಲ್ಪ ಸಮಾಧಾನ ಪಟ್ಟುಕೊಳ್ಳುವಂತಹ ಒಂದು ವಿಚಾರ ಕೂಡ ಇದೆ ಇದರಲ್ಲಿ. ಟ್ರಂಪ್ ಬರೆ ಹಾಕಿದ್ದು ನಿಜ, ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ, ಅದು ಕೂಡ ನಿಜ. ಆದರೆ ಭಾರತ ಮಾತ್ರ ಟ್ರಂಪ್ ಈ ಬಾರಿಯ ಹೊಡೆತದಿಂದ ಒಂದು ಸಣ್ಣದರಲ್ಲಿ ಬಚಾವಾಗ್ಬಿಟ್ಟಿದೆ. ಟ್ರಂಪ್ ಏನು ಈಗ ಘೋಷಣೆ ಮಾಡಿದಾರಲ್ಲ, ಇದಕ್ಕೆ ಸ್ಟಿಕ್ ಆನ್ ಆಗಿದ್ದೆ ಆದ್ರೆ ಭಾರತಕ್ಕೆ ನಷ್ಟ ಆಗೋದಿಲ್ಲ, ಸ್ವಲ್ಪ ಲಾಭ ಆದ್ರೂ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿದಾವೆ. ಹಾಗಾದ್ರೆ ಏನಿದು ವಿಚಾರ? ಟ್ರಂಪ್ ಫಾರ್ಮಾ ಉತ್ಪನ್ನಗಳ ಮೇಲೆ 100% ಟ್ಯಾರಿಫ್ ಹಾಕಿರೋದು ಭಾರತದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಅಮೆರಿಕದ ಟ್ರಂಪ್ ಸರ್ಕಾರದ ಟೀಮ್ ಇದೆಯಲ್ಲ, ಅವರು ಭಾರತಕ್ಕೊಂದು ಟ್ಯಾಗ್ಲೈನ್ ಕೊಟ್ಟಿದ್ರು, ಭಾರತ ಟ್ಯಾರಿಫ್ ಮಹಾರಾಜ ಅಂತ. ಭಾರತ ವಿಧಿಸಿದಷ್ಟು ಟ್ಯಾರಿಫ್ ಅನ್ನು ವಿಶ್ವದ ಯಾವ ದೇಶವೂ ವಿಧಿಸೋದಿಲ್ಲ ಅಂತ ಅವರು ಸುಮ್ಮನೆ ಆರೋಪ ಮಾಡಿದ್ದಷ್ಟೇ. ನಿಜವಾಗ್ಲೂ ಟ್ಯಾರಿಫ್ ಕಿಂಗ್ ಯಾರು ಕೇಳಿದ್ರೆ ಅದು ಟ್ರಂಪ್. ಇತಿಹಾಸದಲ್ಲಿ ಟ್ರಂಪ್ ಅನ್ನ ಯಾರಾದರೂ ನೆನಪಿಟ್ಟುಕೊಳ್ತಾರೆ ಅಂತಂದ್ರೆ ಅದು ಕೇವಲ ಟ್ಯಾರಿಫ್ ಕಾರಣಕ್ಕಾಗಿಯೇ ಅವರು ನೆನಪಿನಲ್ಲಿ ಉಳಿತಾರೆ, ಮತ್ತಿನ್ ಯಾವ ಕಾರಣಕ್ಕಾಗಿಯೂ ಅಲ್ಲ. ಯಾಕೆ ಕೇಳಿದ್ರೆ ಟ್ರಂಪ್ ಟ್ಯಾರಿಫ್ ಅನ್ನು ವಿಧಿಸೋದಕ್ಕೆ ಯಾವುದೇ ರೀತಿಯಲ್ಲೂ ಲೆಕ್ಕಾಚಾರ ಹಾಕೋದಿಲ್ಲ. ತನ್ನದೇ ದೇಶದ ಜನರಿಗೆ ತೊಂದರೆ ಆಗುತ್ತೆ ಅಂತಂದ್ರೂ ಕೂಡ ಟ್ರಂಪ್ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಟ್ರಂಪ್ ಇವತ್ತು ಘೋಷಣೆ ಮಾಡಿದಂತಹ ಒಂದು ಟ್ಯಾರಿಫ್. ಅಮೆರಿಕ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಬ್ರಾಂಡೆಡ್ ಮತ್ತು ಪೇಟೆಂಟ್ ಉಳ್ಳಂತಹ ಫಾರ್ಮಾಸ್ಯೂಟಿಕಲ್ ಉತ್ಪನ್ನಗಳೇನಿದ್ದಾವೆ ಅದರ ಮೇಲೆ ಟ್ರಂಪ್ 100% ಟ್ಯಾರಿಫ್ ಘೋಷಣೆ ಮಾಡಿದ್ದಾರೆ. ಇದರ ಅರ್ಥ ಏನು ಗೊತ್ತಾ? ಈ ಹಿಂದೆ ಒಂದು ಮಾತ್ರೆ, ಬ್ರಾಂಡೆಡ್ ಮಾತ್ರೆ, ಅದಕ್ಕೆ $100 ಇತ್ತು ಅಂತ ಅಂದುಕೊಳ್ಳಿ. ಅಕ್ಟೋಬರ್ 1ನೇ ತಾರೀಕಿಂದ ಅದರ ಬೆಲೆ $200 ಆಗುತ್ತೆ. ಅಂದ್ರೆ ಒಂದಿದ್ದಿದ್ದು 2 ಆಗತ್ತಪ್ಪ. ಅಷ್ಟರ ಮಟ್ಟಿಗೆ 100% ಟ್ಯಾರಿಫ್ ಅನ್ನು ಟ್ರಂಪ್ ಘೋಷಣೆ ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಅಮೆರಿಕ ಕಂಪ್ಲೀಟ್ ಆಗಿ ಹೊರಗಿನ ಔಷಧಿಗಳನ್ನೇ ನೆಚ್ಚಿಕೊಂಡಿರುವಂತಹದ್ದು. ಅಮೆರಿಕದಲ್ಲಿ ಬಹಳ ದೊಡ್ಡದಾದಂತಹ ಔಷಧಿಗಳ ಕಂಪನಿಗಳಿಲ್ಲ. ಇಷ್ಟಾದರೂ ಸಹ ಟ್ರಂಪ್ ಹಿಂದೆ ಮುಂದೆ ಯೋಚನೆ ಮಾಡದೆ ಈ ರೀತಿಯ ಒಂದು ಆದೇಶವನ್ನ ಮಾಡಿದ್ದಾರೆ. ಈಗ ಒಂದು ಸರ್ಕಾರ ವಿನಾಕಾರಣ ಮೆಡಿಸಿನ್ ಮೇಲೆಲ್ಲ ಟ್ಯಾರಿಫ್ ಅನ್ನು ವಿಧಿಸೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಟ್ರಂಪ್ ಏನು ಕತೆ ಕಟ್ಟಿದ್ದಾರೆ ಅಂತಂದ್ರೆ, ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ, ಹೀಗಾಗಿ ನಾವು ಮೆಡಿಸಿನ್ ವಿಚಾರದಲ್ಲೂ ಕೂಡ ಸ್ವಾವಲಂಬನೆಯನ್ನ ಸಾಧಿಸಬೇಕು, ಹೀಗಂತ ಹೇಳಿ ಈ ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ದಾರೆ. ಟ್ರೇಡ್ ಎಕ್ಸ್ಟ್ಯಾಕ್ಷನ್ ಆಕ್ಟ್ 232ನೇ ಸೆಕ್ಷನ್ ಪ್ರಕಾರವಾಗಿ ಇಂತಹದೊಂದು ಅವಕಾಶ ಇದೆ. ಯಾವುದಾದ್ರೂ ವ್ಯಾಪಾರದಿಂದ ದೇಶದ ಭದ್ರತೆಗೆ, ದೇಶದ ಸುರಕ್ಷತೆಗೆ ಧಕ್ಕೆ ಆಗ್ತಾ ಇದೆ ಅಂತಂದ್ರೆ ಅಂತಹ ವಸ್ತುಗಳ ಮೇಲೆ ಟ್ಯಾರಿಫ್ ವಿಧಿಸೋದಕ್ಕಾಗ್ಲಿ, ಅಂತಹ ವಸ್ತುಗಳ ಮೇಲೆ ನಿರ್ಬಂಧ ವಿಧಿಸೋದಕ್ಕಾಗ್ಲಿ ಆ ಸರ್ಕಾರಕ್ಕೆ ಪೂರ್ಣವಾದಂತಹ ಅಧಿಕಾರ ಇರುತ್ತೆ. ಟ್ರಂಪ್ ಇದನ್ನೇ ಪದೇ ಪದೇ ಬಳಸ್ಕೊಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಟ್ರಂಪ್ ಹೇಳ್ತಾ ಇರೋದೇನು, ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ ಅಂತ. ಮಿತ್ರರೇ, ಟ್ರಂಪ್ ಅವರ ಈ ಟ್ಯಾರಿಫ್ ಭಾರತದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕೆ ಮುಂಚೆ ಟ್ರಂಪ್ ಏನು ಗುರಿ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಹೇಳ್ಬಿಡ್ತೀನಿ. ಇವತ್ತು ಅಮೆರಿಕ ಕಂಪ್ಲೀಟ್ ಆಗಿ ಹೊರ ದೇಶಗಳಿಂದ ಏನು ಮೆಡಿಸಿನ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ. ಅದಕ್ಕೆ ಟ್ರಂಪ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಮ್ಮ ದೇಶದಲ್ಲೇ ಮೆಡಿಸಿನ್ ರೆಡಿ ಆಗಬೇಕು, ಮೆಡಿಸಿನ್ ವಿಚಾರದಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಬೇಕು, ನಮಗೆ ಅಗತ್ಯವಿರುವಂತಹ ಸಂದರ್ಭದಲ್ಲಿ ಬೇರೆ ದೇಶಗಳ ಕೈ ಕೊಟ್ಟು ಬಿಡಬಹುದು. ಈಗ ಕೋವಿಡ್ ನಂತಹ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಬಂತು. ಆ ಸಂದರ್ಭದಲ್ಲಿ ಅಮೆರಿಕಾಗೆ ಔಷಧಿಗಳ ಕೊರತೆ ಉಂಟಾಗುತ್ತೆ. ಬೇರೆ ದೇಶದ ಕಂಪನಿಗಳು ತೀವ್ರ ಒತ್ತಡ ಬಂದಂತಹ ಸಂದರ್ಭದಲ್ಲಿ ಪೂರೈಕೆ ಮಾಡದೆ ಇರಬಹುದು. ನಮಗೆ ಆ ಸಪ್ಲೈ ಚೈನ್ ಮೇಲೆ ಕಂಟ್ರೋಲ್ ಬೇಕು. ಹೀಗಾಗಿ ಯಾರೆಲ್ಲ ಬ್ರಾಂಡೆಡ್ ಔಷಧಿಗಳನ್ನು ಉತ್ಪಾದನೆ ಮಾಡ್ತಾರೆ, ಯಾರ ಬಳಿಯಲ್ಲಿ ಪೇಟೆಂಟ್ ಇದೆ, ಅವರು ನಮ್ಮ ದೇಶಕ್ಕೆ ಔಷಧಿಯನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ 100% ಟ್ಯಾರಿಫ್ ಅನ್ನು ಕೊಡಬೇಕು. ಇದರಿಂದ ವಿನಾಯಿತಿಯನ್ನು ಪಡಿಬೇಕು ಅಂತಂದ್ರೆ ಅವರು ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ಆ ಕಂಪನಿಯನ್ನು ಓಪನ್ ಮಾಡಬೇಕು, ಇಲ್ಲೇ ಪ್ರೊಡಕ್ಷನ್ ಯೂನಿಟ್ ಅನ್ನು ತೆಗಿಬೇಕು. ಅಂತಹ ಸಂದರ್ಭದಲ್ಲಿ ಆ ಕಂಪನಿಗಳ ಉತ್ಪನ್ನಗಳ ಮೇಲೆ ನಾನು ಯಾವುದೇ ಟ್ಯಾರಿಫ್ ಅನ್ನು ವಿಧಿಸೋದಿಲ್ಲ ಅಂತ ಟ್ರಂಪ್ ಆರ್ಡರ್ ಮಾಡಿದ್ದಾರೆ. ಮಿತ್ರರೇ, ಇಲ್ಲಿ ಅಮೆರಿಕದ ಹಿತಾಸಕ್ತಿಯನ್ನೇ ಗಮನದಲ್ಲಿಟ್ಟುಕೊಂಡು ನೋಡೋದಾದ್ರೆ ಟ್ರಂಪ್ ಆರ್ಡರ್ ತಪ್ಪಲ್ಲ. ಔಷಧಿಗಳ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ಬೇರೆ ದೇಶವನ್ನು ಡಿಪೆಂಡ್ ಆಗಿರುವಂತಹದ್ದು ಅಮೆರಿಕದಂತಹ ದೇಶಕ್ಕೆ ಸ್ವಲ್ಪ ಕಷ್ಟವೇ. ಆದ್ರೆ ಟ್ರಂಪ್ ಎಂತಹ ಆರ್ಡರ್ ಮಾಡಿದ್ದಾರೆ, ಅಕ್ಟೋಬರ್ 1ರಿಂದನೇ ಇದು ಜಾರಿಗೆ ಬಂದ್ಬಿಡುತ್ತೆ. ಇಲ್ಲಿ ಯಾವುದೇ ಆಲ್ಟರ್ನೇಟಿವ್ ಇಲ್ಲ. ಇದು ಈಗ ಅಮೆರಿಕದ ಜನರಿಗೆ, ಅಮೆರಿಕದ ಆಸ್ಪತ್ರೆಗಳಿಗೆ, ಮುಖ್ಯವಾಗಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳಿಗೆ ದೊಡ್ಡ ತಲೆನೋವಾಗಿರುವಂತಹದ್ದು. ಈಗ ಟ್ರಂಪ್ ಬೇರೆ ಬೇರೆ ವಿಚಾರಗಳಿಗೆ ಟ್ಯಾರಿಫ್ ವಿಧಿಸಿದಾರಲ್ಲ, ಅದಕ್ಕಿಂತಲೂ ಈ ಫಾರ್ಮಾಸ್ಯೂಟಿಕಲ್ ಉತ್ಪನ್ನಗಳ ಮೇಲೆ ವಿಧಿಸಿದಂತಹ ಟ್ಯಾರಿಫ್ ಇದೆಯಲ್ಲ, ಟೋಟಲಿ ಭಿನ್ನವಾಗಿದೆ. ಇದು ಹೆಚ್ಚು ಎಫೆಕ್ಟ್ ಮಾಡುತ್ತೆ ಜನರಿಗೆ.
ಅದು ಹೇಗೆ ಕೇಳಿದ್ರೆ, ಈಗ ಭಾರತ ಕೂಡ ಒಂದಷ್ಟು ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ, ವಿಯೆಟ್ನಾಂ ಕೂಡ ಎಕ್ಸ್ಪೋರ್ಟ್ ಮಾಡುತ್ತೆ, ಬಾಂಗ್ಲಾದೇಶ ಕೂಡ ಎಕ್ಸ್ಪೋರ್ಟ್ ಮಾಡುತ್ತೆ. ಈಗ ಟ್ರಂಪ್ ಏನು ಮಾಡಿದ್ರು, ಭಾರತದ ಮೇಲೆ ಆರಂಭದಲ್ಲಿ 25% ಟ್ಯಾರಿಫ್ ವಿಧಿಸಿದ್ರು, ನಂತರ ಅದನ್ನ 50%ಗೆ ಏರಿಕೆ ಮಾಡಿದ್ರು. ಅದೇ ವಿಯೆಟ್ನಾಂಗೆ 20% ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ. ಹೀಗಾಗಿ ಭಾರತಕ್ಕೆ ಆಲ್ಟರ್ನೇಟಿವ್ ಆಗಿ ವಿಯೆಟ್ನಾಂನ ವಸ್ತುಗಳು ಅಮೆರಿಕದಲ್ಲಿ ಸಿಗ್ತವೆ. ಭಾರತದ ಟೀ ಶರ್ಟ್ ಬೇಡ, ಅದು ದುಬಾರಿ ಅಂತಂದ್ರೆ ವಿಯೆಟ್ನಾಂನ ಟೀ ಶರ್ಟ್ಗಳು ಕಡಿಮೆ ಬೆಲೆಗೆ ಸಿಗ್ತವೆ. ಆದ್ರೆ ಈಗ ಟ್ರಂಪ್ ಮೆಡಿಸಿನ್ ವಿಚಾರದಲ್ಲಿ ಯಾವ ರೀತಿಯಾದಂತಹ ಆರ್ಡರ್ ಮಾಡಿದ್ದಾರೆ, ಅಮೆರಿಕ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಎಲ್ಲ ಬ್ರ್ಯಾಂಡೆಡ್ ಮತ್ತು ಪೇಟೆಂಟ್ ಹೊಂದಿದಂತಹ ಮೆಡಿಸಿನ್ಗಳ ಮೇಲೆ ನಾನು 100% ಟ್ಯಾರಿಫ್ ಅನ್ನು ವಿಧಿಸ್ತೀನಿ ಅಂತ. ಇಲ್ಲಿ ಆಲ್ಟರ್ನೇಟಿವ್ ಇಲ್ಲ. ಜರ್ಮನಿ ಕಳುಹಿಸಿಕೊಡುವಂತಹ ಮೆಡಿಸನ್ಗೂ 100% ಟ್ಯಾರಿಫ್, ಭಾರತ ಕಳುಹಿಸಿಕೊಡುವಂತಹ ಮೆಡಿಸನ್ಗೂ 100% ಟ್ಯಾರಿಫ್. ಮೆಡಿಸಿನ್ ಇದೆಯಲ್ಲ, ಇದು ಅತ್ಯಂತ ಜೀವನಾವಶ್ಯಕ ವಸ್ತು. ಈಗ ಒಂದು ಕಾರ್ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತಂದ್ರೆ ಜನ ಅದನ್ನ ಕೊಳ್ಳದೆ ಬಿಡಬಹುದು. ಅದ್ರ ರೇಟ್ ಜಾಸ್ತಿ ಅಪ್ಪ, ನನಗೆ ಬೇಡ, ನಾ ಕಾರ್ ಇಲ್ದೇನು ಬದುಕ್ತೀನಿ ಅಂತ ಆತ ಹೇಳಬಹುದು. ಅದೇ ಕಾಯಿಲೆ ಬಂದಂತಹ ರೋಗಿಗೆ ಮೆಡಿಸಿನ್ ಅವಶ್ಯಕ, ಡೂ ಆರ್ ಡೈ ಸಿಚುವೇಶನ್. $100 ಇದ್ದಿದ್ದು $200 ಆದರೂ ಕೂಡ ಜನ ಖರೀದಿ ಮಾಡಲೇಬೇಕು, ಅದು ಆ ಮಾತ್ರೆಯನ್ನು ತಿನ್ನಲೇಬೇಕು. ಹೀಗಾಗಿ ಟ್ರಂಪ್ ಅವರ ಈ ಆರ್ಡರ್ ಏನಿದೆ, ಇದು ನೇರವಾಗಿ ಅಮೆರಿಕದ ಜನರಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಜೊತೆಗೆ ಅಮೆರಿಕದ ಮೆಡಿಕಲ್ ಇನ್ಶೂರೆನ್ಸ್ ಕಂಪನಿಗಳೇನಿದ್ದಾವೆ ಅವುಗಳ ಮೇಲೆ ಹೊರೆ ಉಂಟಾಗುತ್ತೆ. ಇದು ಟ್ರಂಪ್ಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಅಮೆರಿಕದಲ್ಲೇ ಚರ್ಚೆಗಳು ನಡೀತಾ ಇದೆ. ಬಿಟ್ಟಾಕಿ ಅಮೆರಿಕ ಕತೆ ಏನಾದರೂ ಆಗಲಿ, ಭಾರತದ ಮೇಲೆ ಏನು ಪರಿಣಾಮ? ಇವತ್ತು ಅಮೆರಿಕಾಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಔಷಧೋಪಕರಣಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥದ್ದು ಭಾರತ. ಅಮೆರಿಕದಲ್ಲಿ 3 ಔಷಧಿಗಳು ಸಿಗ್ತವೆ ಅಂತಂದ್ರೆ ಅದರಲ್ಲಿ ಒಂದು ಔಷಧಿ ಭಾರತದ್ದಾಗಿರುತ್ತೆ. ಅಷ್ಟರ ಮಟ್ಟಿಗೆ ಭಾರತದ ಔಷಧಿಗಳನ್ನು ಅಮೆರಿಕ ನೆಚ್ಚಿಕೊಂಡಿದೆ. ಅಟ್ ಎ ಸೇಮ್ ಟೈಮ್ ಭಾರತದ ಔಷಧ ಕಂಪನಿಗಳು ಕೂಡ ಅಮೆರಿಕದ ಮಾರುಕಟ್ಟೆಯನ್ನು ನೆಚ್ಚಿಕೊಂಡಿದ್ದಾವೆ. ಇಂತಹ ಸಂದರ್ಭದಲ್ಲಿ 100% ಟ್ಯಾರಿಫ್ ಭಾರತದ ಕಂಪನಿಗಳ ಮೇಲೆ ಯಾವ ರೀತಿಯಾಗಿ ಹೊಡೆತ ಕೊಡುತ್ತೆ? ಈ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಸಮಾಧಾನಕರವಾದಂತಹ ಉತ್ತರ ಸಿಗ್ತಾ ಇದೆ. ಇದಕ್ಕೊಂದು ಪ್ರಮುಖವಾದಂತಹ ಕಾರಣ ಇದೆ. ಟ್ರಂಪ್ ಫಾರ್ಮಾಸ್ಯೂಟಿಕಲ್ ಉತ್ಪನ್ನಗಳ ಮೇಲೆ 100% ಟ್ಯಾರಿಫ್ ಅನ್ನು ವಿಧಿಸುವಂತಹ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ, ಇದು ಬ್ರ್ಯಾಂಡೆಡ್ ಮತ್ತು ಪೇಟೆಂಟ್ ಇರುವಂತಹ ಔಷಧಿಗಳಿಗೆ ಮಾತ್ರ ಅನ್ವಯ ಅಂತ. ನಿಮಗೆ ನೆನಪಿರಲಿ, ಭಾರತ ಬಹುತೇಕ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡುವಂತಹ ಔಷಧಿಗಳಿದಾವಲ್ಲ, ಇದೆಲ್ಲವೂ ಕೂಡ ಜನರಿಕ್ ಔಷಧಿಗಳು. ಅಮೆರಿಕ ಒಟ್ಟಾರೆಯಾಗಿ ಬಳಸುವಂತಹ 47% ಜನರಿಕ್ ಔಷಧಿಗಳನ್ನ ಭಾರತ ಎಕ್ಸ್ಪೋರ್ಟ್ ಮಾಡುತ್ತೆ. ಹೀಗಾಗಿ ಭಾರತದ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಮೇಲೆ ಟ್ರಂಪ್ ಇನ್ನೂ ಗದಾ ಪ್ರಹಾರ ಮಾಡಿಲ್ಲ, ಅಥವಾ ಈ ತಕ್ಷಣಕ್ಕೆ ಟ್ರಂಪ್ ಹೊಡೆತದಿಂದ ಭಾರತದ ಫಾರ್ಮಾ ಸೆಕ್ಟರ್ ಬಚಾವಾಗಿದೆ ಅಂತ ವಿಶ್ಲೇಷಣೆ ಮಾಡಬಹುದು. ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ ಏನಿದು ಜನರಿಕ್ ಔಷಧ? ಪೇಟೆಂಟ್ ಇರುವಂತಹ ಬ್ರಾಂಡೆಡ್ ಔಷಧಕ್ಕೂ ಜನರಿಕ್ ಔಷಧಕ್ಕೂ ಏನು ವ್ಯತ್ಯಾಸ? ಈ ಪ್ರಶ್ನೆಗೆ ಬಹಳ ಸಿಂಪಲ್ ಆಗಿ ಉತ್ತರ ಹೇಳಬೇಕು ಅಂತಂದ್ರೆ, ಯಾವುದೇ ಬ್ರ್ಯಾಂಡೆಡ್ ಅಥವಾ ಪೇಟೆಂಟ್ ಉಳ್ಳಂತಹ ಔಷಧಿಯ ಅವಧಿ ಮುಗಿದ ಬಳಿಕ ಆ ಔಷಧಿಯನ್ನ ನಕಲು ರೂಪದಲ್ಲಿ ಹೊರತರುವಂತಹದ್ದೇ ಈ ಜನರಿಕ್ ಔಷಧಿ. ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳೋದಕ್ಕೆ ಯತ್ನ ಮಾಡ್ತೀನಿ. ಈಗ TB ಕಾಯಿಲೆ ಇದೆ, ಇದಕ್ಕೆ ಎಕ್ಸ್ ಅನ್ನುವಂತಹ ಒಂದು ಕಂಪನಿ ಎ ಅನ್ನುವಂತಹ ಒಂದು ಔಷಧಿಯನ್ನು ತಯಾರು ಮಾಡಿರುತ್ತೆ. ಇಡೀ ವಿಶ್ವದಲ್ಲಿ ಎ ಅನ್ನುವಂತಹ ಔಷಧಿ ಮಾತ್ರ ಇರುವಂತಹದ್ದು. ಅದಕ್ಕೆ ಈ ಎಕ್ಸ್ ಅನ್ನುವಂತಹ ಕಂಪನಿ ಇದೆಯಲ್ಲ, ಅವರು ಪೇಟೆಂಟ್ ಪಡೆದಿರ್ತಾರೆ. ಆ ಪೇಟೆಂಟ್ ಅವಧಿ 20 ವರ್ಷ ಅಂತ ಭಾವಿಸಿ. ಯಾವಾಗ ಆ 20 ವರ್ಷ ಮುಗಿಯುತ್ತೋ ಆ ಬಳಿಕ ಈ ಎ ಅನ್ನುವಂತಹ ಔಷಧಿ ಇರುತ್ತಲ್ಲ, ಅದನ್ನ ಬೇರೆ ಬೇರೆ ಕಂಪನಿಗಳು ನಕಲು ಮಾಡ್ತವೆ. ಸೇಮ್ ಇಂಗ್ರೀಡಿಯೆಂಟ್ಸ್ ಅನ್ನು ಬಳಸಿ ಇವರದೇ ಕಂಪನಿಯಲ್ಲಿ ಆ ಔಷಧಿಯನ್ನು ತಯಾರು ಮಾಡ್ತವೆ. ಔಷಧಿಯ ಗುಣಮಟ್ಟ ಸೇಮ್ ಇರುತ್ತೆ, ಅದರಲ್ಲಿ ಬಳಸಿದಂತಹ ಇಂಗ್ರೀಡಿಯೆಂಟ್ಸ್ ಕೂಡ ಸೇಮ್ ಇರುತ್ತೆ, ಅದರ ಪರಿಣಾಮವೂ ಕೂಡ ಸೇಮ್ ಇರುತ್ತೆ, ಏನೂ ವ್ಯತ್ಯಾಸ ಇರೋದಿಲ್ಲ. ಕೇವಲ ಅಲ್ಲಿ ವ್ಯತ್ಯಾಸ ಇರುವಂತಹದ್ದೇನು? ಬ್ರ್ಯಾಂಡ್ ಮಾತ್ರ. ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಮ ಅರಿವಿಗೆ ಬರುತ್ತೆ. ನೀವೀಗ ಡಾಕ್ಟರ್ ಬಳಿಗೆ ಹೋಗಿರ್ತೀರಿ, ಅದಕ್ಕೆ ಅವರೊಂದು ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟಿರ್ತಾರಪ್ಪ, ಒಂದು ಜ್ವರಕ್ಕೆ ಒಂದು ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ದಾರೆ ಅಂತ ಅಂದುಕೊಳ್ಳಿ. ಅದನ್ನು ನೀವು ಮೆಡಿಕಲ್ಗೆ ತೆಗೆದುಕೊಂಡು ಹೋಗಿ ತೋರಿಸ್ತೀರಿ. ಆಗ ಮೆಡಿಕಲ್ನವ್ರು ಏನು ಹೇಳ್ತಾರೆ, ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಔಷಧಿ ನಮ್ಮ ಬಳಿಯಲ್ಲಿಲ್ಲ, ಬಟ್ ಅದೇ ಔಷಧಿ ಬೇರೆ ಕಂಪನಿಯದ್ದಿದೆ, ಇದು ಕೂಡ ಸೇಮ್ ಎಫೆಕ್ಟ್ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಅದೇ ಮಿತ್ರರೇ ಜನರಿಕ್ ಔಷಧಿ. ಈ ಜನರಿಕ್ ಮೆಡಿಸಿನ್ ಅನ್ನು ತಯಾರು ಮಾಡೋದ್ರಲ್ಲಿ ಭಾರತ ಒಂದು ರೀತಿಯಲ್ಲಿ ಸಾರ್ವಭೌಮ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಮಟ್ಟಿಗೆ ಭಾರತ ಇವತ್ತು ಉತ್ಪಾದನೆ ಮಾಡುತ್ತೆ. 2023ರ ಅಂಕಿಅಂಶವನ್ನು ನೋಡೋದಾದ್ರೆ ಭಾರತ ಒಟ್ಟು $25.4 ಬಿಲಿಯನ್ ಮೊತ್ತದ ಜನರಿಕ್ ಔಷಧಿಗಳನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದೆ. ಇವತ್ತು ನಾವು ವಿಶ್ವದ 98% ದೇಶಗಳಿಗೆ ಜನರಿಕ್ ಔಷಧಿಯನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, ಅಮೆರಿಕ ಕೂಡ ಇದನ್ನ ಬೈ ಮಾಡುತ್ತೆ. ಅಮೆರಿಕ ಒಟ್ಟಾರೆ ಕನ್ಸ್ಯೂಮ್ ಮಾಡುವಂತಹ 47% ಜನರಿಕ್ ಔಷಧ ಭಾರತದಿಂದಲೇ ಬರುತ್ತೆ. ಯಾಕೆ ಜನರಿಕ್ ಔಷಧ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ? ಟ್ರಂಪ್ ಈಗ ಯಾಕೆ ಅದನ್ನ ತನ್ನ ಟ್ಯಾರಿಫ್ನಿಂದ ಹೊರಗಿಟ್ಟಿದ್ದಾರೆ ಕೇಳಿದ್ರೆ, ಇದರ ಬೆಲೆ ಬಹಳ ಕಡಿಮೆ ಇರುತ್ತೆ. ನಿಮಗೆ ಮೂಲ ಪೇಟೆಂಟ್ ಪಡೆದಂತಹ ಔಷಧಿಯ ಬೆಲೆ $500 ಇದೆ ಅಂತಂದ್ರೆ, ಈ ಜನರಿಕ್ ಔಷಧದ ಬೆಲೆ ಕೇವಲ $20-30 ಇರುತ್ತೆ. ಇದೇ ಕಾರಣದಿಂದ ಇದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಇವತ್ತು ಆಫ್ರಿಕಾದಂತಹ ಬಡ ದೇಶಗಳು ಜರ್ಮನಿ ಅಥವಾ ಯುರೋಪ್ನಿಂದ ಬರುವಂತಹ ಮೆಡಿಸಿನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರ ಬೆಲೆ ಸಿಕ್ಕಾಪಟ್ಟೆ ದುಬಾರಿಯಾಗಿರುತ್ತೆ. ಹೀಗಾಗಿ ಆ ಬಡ ರಾಷ್ಟ್ರಗಳೆಲ್ಲವೂ ಕೂಡ ಭಾರತದ ಈ ಜನರಿಕ್ ಔಷಧಿಯ ಮೇಲೆ ಬಹುತೇಕ ಡಿಪೆಂಡ್ ಆಗ್ಬಿಟ್ಟಿದ್ದಾವೆ. ಬಡ ರಾಷ್ಟ್ರಗಳು ಮಾತ್ರ ಅಲ್ಲ, ಶ್ರೀಮಂತ ರಾಷ್ಟ್ರಗಳು ಕೂಡ ಈ ಔಷಧಿಗಳನ್ನು ಪಡೆದುಕೊಳ್ತವೆ. ಇಲ್ಲಿ ಪೇಟೆಂಟ್ ಅವಧಿ ಮುಗಿಯುತ್ತಲ್ಲ, ಆಮೇಲೆ ಆ ಔಷಧಿಯನ್ನು ನಕಲು ಮಾಡುವಂತಹ ಸಂದರ್ಭದಲ್ಲಿ ಗುಣಮಟ್ಟದಲ್ಲಿ ರಾಜಿ ಆಗೋದಿಲ್ಲ. ಅದನ್ನ ಸರ್ಕಾರಿ ಸಂಸ್ಥೆಗಳೇ ರೆಗ್ಯುಲೇಟ್ ಮಾಡ್ತವೆ. ಭಾರತದಲ್ಲಿ CDSCO ಅನ್ನುವಂತಹ ಒಂದು ಸಂಸ್ಥೆ ಇದೆ. ಅದರಲ್ಲಿ ಅಪ್ರೂವಲ್ ಆದ ಬಳಿಕವೇ ಆ ಜನರಿಕ್ ಔಷಧ ಜನರಿಗೆ ರೀಚ್ ಆಗುತ್ತೆ.
ಇದಿಷ್ಟು ಜನರಿಕ್ ಔಷಧಿಯ ವಿಚಾರ. ಇದೇ ಕಾರಣದಿಂದಾಗಿ ಟ್ರಂಪ್ ಈ ಜನರಿಕ್ ಔಷಧಿಯನ್ನ ತನ್ನ 100% ಟ್ಯಾರಿಫ್ನಿಂದ ಸದ್ಯಕ್ಕೆ ಹೊರಗಿಟ್ಟಿದ್ದಾರೆ. ನಾಳೆಯೂ ಕೂಡ ಇದೇ ವಿನಾಯಿತಿ ಮುಂದುವರಿಯುತ್ತೆ ಅಂತ ನಾನಂತೂ ಹೇಳಲಾರೆ. ಯಾಕೆಂದ್ರೆ ಟ್ರಂಪ್ ಒಬ್ಬ ಹುಚ್ಚ, ಯಾವಾಗ ಏನ್ ಬೇಕಾದರೂ ತೀರ್ಮಾನ ಕೈಗೊಳ್ಳಬಹುದು. ತನ್ನ ಜನರಿಗೆ ಇದರಿಂದ ತೊಂದರೆ ಆಗತ್ತೆ ಇಲ್ವಾ ಅಂತ ನೋಡದೆಯೇ ತೀರ್ಮಾನವನ್ನು ಕೈಗೊಳ್ಳುವಂತಹ ಒಬ್ಬ ನಾಯಕ. ಹೀಗಾಗಿ ಸದ್ಯಕ್ಕೆ ನಾವು ಬಚಾವಾಗಿದ್ದೀವಿ ಅಂತಷ್ಟೇ ಹೇಳಬಹುದು. ಆದರೂ ಸಹ ಟ್ರಂಪ್ ಈ ತೀರ್ಮಾನವನ್ನು ಕೈಗೊಳ್ಳುತ್ತಿದ್ದ ಹಾಗೆ ಭಾರತದಲ್ಲಿ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ವಿಪರೀತ ಪ್ರಮಾಣದಲ್ಲಿ ಕುಸಿತವನ್ನು ದಾಖಲಿಸಿದಾವೆ. ಯಾಕೆ ಕೇಳಿದ್ರೆ ಟ್ರಂಪ್ ಆರ್ಡರ್ನಲ್ಲಿ ಒಂದೆರಡು ಡೌಟ್ಗಳಿದಾವೆ. ಈ ಜನರಿಕ್ ಔಷಧದಲ್ಲೂ ಕೂಡ ಕೆಲವೊಂದಷ್ಟು ಬ್ರಾಂಡೆಡ್ ಮೆಡಿಸಿನ್ಗಳಿದಾವೆ. ಅದಕ್ಕೇನಾದರೂ ಟ್ಯಾರಿಫ್ ಹಾಕಲಾಗತ್ತಾ? ಇದಿನ್ನೂ ಕನ್ಫರ್ಮ್ ಇಲ್ಲ. ಜೊತೆಗೆ ಅಮೆರಿಕದ ಕೆಲ ಔಷಧ ಕಂಪನಿಗಳಿಗೆ ಭಾರತದ ಕಂಪನಿಗಳಿಂದ ರಾ ಮೆಟೀರಿಯಲ್ ಸಪ್ಲೈ ಆಗುತ್ತೆ. ಅದ್ರ ಮೇಲೆ ಏನಾದರೂ ಟ್ಯಾರಿಫ್ ಹಾಕಲಾಗುತ್ತಾ? ಅದ್ರ ಬಗ್ಗೆಯೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಹೀಗೆ ಅನೇಕ ಗೊಂದಲಗಳು ಕೂಡ ಇದಾವೆ. ಇದೇ ಕಾರಣದಿಂದ ಇವತ್ತು ಫಾರ್ಮಾ ಸ್ಟಾಕ್ಸ್ ಏನಿದೆ ಬಹಳ ಪ್ರಮಾಣದಲ್ಲಿ ಕುಸಿತವನ್ನು ದಾಖಲಿಸಿದೆ. ಒಟ್ನಲ್ಲಿ ನಮ್ಮ ಫಾರ್ಮಾ ಸೆಕ್ಟರ್ ಇದೆಯಲ್ಲ, ಇದು ಅಮೆರಿಕದ ಮಾರುಕಟ್ಟೆಯ ಮೇಲೆ ಬಹಳ ಡಿಪೆಂಡ್ ಆಗಿದೆ. ಯಾಕೆ ಕೇಳಿದ್ರೆ 2024 ಅಂಕಿಅಂಶವನ್ನು ನೋಡೋದಾದ್ರೆ ಅಮೆರಿಕಾಗೆ ಭಾರತ ಒಟ್ಟು $8.7 ಬಿಲಿಯನ್ ಮೊತ್ತದ ಔಷಧೋಪಕರಣಗಳನ್ನು ಎಕ್ಸ್ಪೋರ್ಟ್ ಮಾಡಿದೆ. ನಮ್ಮ ಫಾರ್ಮಾ ಸೆಕ್ಟರ್ ಆಲ್ಮೋಸ್ಟ್ 30% ಅಮೆರಿಕದ ಮಾರುಕಟ್ಟೆಯನ್ನೇ ನೆಚ್ಚಿಕೊಂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಟ್ರಂಪ್ ಈ ರೀತಿಯ ನಿರ್ಧಾರ ಕೈಗೊಂಡಿರೋದು ಸಹಜವಾಗಿ ಭಾರತಕ್ಕೊಂದಷ್ಟು ತಳಮಳವನ್ನು ತರಿಸಿದೆ. ಆದರೆ ಜನರಿಕ್ ಔಷಧಿಯನ್ನ ವಿನಾಯಿತಿ ಪಟ್ಟಿಯಲ್ಲಿ ಇಟ್ಟಿರೋದ್ರಿಂದ ಸದ್ಯಕ್ಕೆ ನಾವು ಸ್ವಲ್ಪ ನಿರಾಳರಾಗಿರಬಹುದು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.